ಗಾಡಿದು ಇದು ಹ್ಯಾಂಡ್ಲ್ ಹೋಗ್ಬಿಟ್ಟು ಕಟ್ ಆಗ್ಬಿಡ್ತು, ಇಲ್ಲಿ ಫುಲ್ ಸ್ಕ್ರಾಚ್ ಮಾಡಿದ ವ್ಯಕ್ತಿ ಆಗುತ್ತಾ ತೋರಿಸಿದ ಗಾಡಿ ಡ್ಯಾಮೇಜ್ ಆಗ್ಬಿಡೈತೆ. ಯಾಕೆ ಬೇಕು ಜೀವನ. ನಮಸ್ಕಾರ ನಾನ್ ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಇದು ಜಸ್ಟ್ ವಿಡಿಯೋ ಅಲ್ಲ, ನಾನು ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅಂತ ಒಂದು ಗೋಲ್ ಇಟ್ಕೊಂಡು ವಿಡಿಯೋ ಮಾಡ್ತಿರೋದು. ಇವತ್ತು ಆಗ್ಲೇ ಟೈಮ್ ಆಗ್ತೈತೆ. ಇವತ್ತು ಸ್ವಲ್ಪ ಬೇಗನೆ ಹೊರಡ್ತಾ ಇದ್ದೀನಿ, 5 ಗಂಟೆ ಆಗ್ತೈತೆ. ಹೋಗೋಣ, ನಾ ಆನ್ ದಿ ವೇಲಿ ನನ್ನ ಫ್ರೆಂಡ್ ಸಿಗ್ತಾನೆ, ಅವನ ಜೊತೆ ಹೋಗೋದು. ಇವತ್ತು ಕಂಪ್ಲೀಟ್ ನಾನು ಟ್ರಾವೆಲ್ ನಾನು 2 ವೀಲರ್ ಅಲ್ಲಿ ಮಾಡೋದಿಲ್ಲ. ಇವತ್ತು ನಾನು ನಮ್ಮ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀನಿ, ಅವನ ಜೊತೆ ಹೋಗೋಣ, ಅಲ್ಲಿ ಮೀಟ್ ಮಾಡೋಣ ಅವನ ಜೊತೆ. ಮತ್ತೆ ಇವತ್ತು ನಾವು ಮಾತಾಡೋ ವಿಷಯ ಏನಂದ್ರೆ, ಏನ್ ಟಾಪಿಕ್ ಅಂದ್ರೆ, ಯಾಕೆ ಜನ ಏನೋ ಒಂದು ಗೋಲು, ಒಂದು ಏಮು, ಒಂದು ರೆಸೊಲ್ಯೂಷನ್ ಇಟ್ಕೊಂಡ್ರೆ ಯಾಕೆ ಅದನ್ನ ಫಿನಿಶ್ ಮಾಡಲ್ಲ? ವೈ ಡೋಂಟ್ ಪೀಪಲ್ ಫಿನಿಶ್ ದ ಗೋಲ್, ಅಚೀವ್? ಯಾಕೆ ಅದು ಮಾಡಲ್ಲ ಅಂತ ಅದ್ರ ಬಗ್ಗೆ ಮಾತಾಡೋಣ ಬನ್ನಿ. ಬೆಳಗ್ಗೆ ಏನ್ ಮಾಡಿದೆ ಅಂತ ಕೇಳಿದ್ರೆ, ಬೆಳಗ್ಗೆ ನಾಷ್ಟ ಮುಗಿಸ್ಕೊಂಡು ನಾನು ಇವತ್ತೊಂದು ಡಾಕ್ಯುಮೆಂಟರಿ ವಿಡಿಯೋ ಶೂಟ್ ಮಾಡ್ಬೇಕಾಗಿತ್ತು. ಆ ವಿಡಿಯೋ ಅಲ್ಲಿ ಏನೊಂದು ಪಾಯಿಂಟ್ ಅಂತಂದ್ರೆ, ವೈ ಪೀಪಲ್ ಗೆಟ್ ಸ್ಕ್ಯಾಮ್ಡ್ ಇನ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್. ಇನ್ಫ್ಲೂಯೆನ್ಸರ್ಸ್ ನಿಮ್ಗೆ ಹೇಗೆ ಸ್ಕ್ಯಾಮ್ ಮಾಡ್ತಾರೆ, ಕೋರ್ಸ್ ಗಳನ್ನ ಸೇಲ್ ಮಾಡಿ, ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದು. ಆ ವಿಡಿಯೋ ಬಂದಾಗ ನಿಮ್ಗೆ ನಾನು ಹೇಳ್ತೀನಿ ಯಾವತ್ತು ಆ ವಿಡಿಯೋ ಬರುತ್ತೆ ಅಂತ. ಪ್ರಾಬಬ್ಲಿ ನೆಕ್ಸ್ಟ್ ವೀಕ್ ಇಲ್ಲ ಅದು ನೆಕ್ಸ್ಟ್ ವೀಕ್ ಅದು ಬರುತ್ತೆ, ನೆಕ್ಸ್ಟ್ ವೀಕೆ ಬರ್ಬೋದೇನೋ, ನೋಡೋಣ ಬನ್ನಿ. ಹೋಗೋಣ, ಟೈಮ್ ಆಗ್ತಾ ಇದೆ ನನಗೆ. ಬಟ್ ಅಂತ ರಪ್ಪ ಅಂತ ಹೋಗೋಣ, ನಡೀರಿ ನಾವು ಹೋಗೋಣ. ಕಾರ್ಪೊರೇಟ್ ಸ್ಲೀವ್ಗೆ ಕಡೆಗೆ ಸ್ವಿಚಿಂಗ್ ಮೋಡ್ ಅಂತವ ಇದು. ನೀವ್ಯಾವ್ದು ನೈಟ್ ಶೂಟ್ ಅಂತವನೇ ಕೆಲಸ ಮಾಡ್ತೀರಾ? ಪ್ಲೀಸ್ ಕಮೆಂಟ್ ಮಾಡಿ. ನಡಿ ಹೋಗೋಣ. ಬರ್ತಾ ಇದ್ದೆ ನನ್ನ ಫ್ರೆಂಡ್ಸ್ ಜೊತೆ. ಅವನು ಕಾವಲ್ ಹೋಗೋಣ, ಇವತ್ತು ಬೈಕಲ್ಲಿ ಬೇಡ, ಕಾವಲ್ ಹೋಗೋಣ, ಜೊತೆಗೆ ಹೋಗೋಣ ಅಂತಂದ. ಮಜ್ಜಿ ಬರ್ತಾ ಇದ್ದೆ, ಒಬ್ಬ ಬಂದ್ಬಿಟ್ಟು ಆಕ್ಸಿಡೆಂಟ್ ಮಾಡಿಸಿದ್ವಿ. ಗಾಡಿದು ಇದು ಹ್ಯಾಂಡ್ಲ್ ಹೋಗ್ಬಿಟ್ಟು ಕಟ್ ಆಗ್ಬಿಡ್ತು, ಇಲ್ಲಿ ಫುಲ್ ಸ್ಕ್ರಾಚ್. ಈ ಸ್ಕ್ರಾಚ್ ಈ ಮಾಡಿದ ವ್ಯಕ್ತಿ ಆಗುತ್ತಾ ಅವನಿಗೆ ತೋರಿಸಿದ ಇವನೇ ಆ ವ್ಯಕ್ತಿ. ಇಲ್ಲ ನಿಂತ ನೋಡಿ, ಇವನೇ ರೆಡಿ ಮಾಡಿಸ್ಕೊಡೋ ಕಾಸು ಕೊಡೋದು, ಕಾಸು ಕೊಡ್ತಾನೆ, 2,000 ರೂಪಾಯಿ ಕೊಡ್ತಾನೆ. 2,000 ರೂಪಾಯಿ ರೆಡಿ ಆಗೋ ವಿಷಯನ ಇದು. ಅವ್ನ ಗಾಡಿ ನಡೆಯುವುದಿಲ್ಲ ಐತೆ, ಇದೇ ಗಾಡಿ. ಈ ಗಾಡಿ ತಗೊಂಡ್ಬಂದು ಟಚ್ ಮಾಡಿರೋದು ಅವ್ನಿಗೆ ಏನಾಗಿದೆ? ಏನೂ ಆಗಿಲ್ಲ, ಬರೀ ಸ್ಕ್ರಾಚಸ್ ಮಾತ್ರ ಆಗೈತೆ ಅಷ್ಟೇ. ಕಾಣಿಸೈತಲ್ಲ ಈ ಬಸ್ ಮುಂದೆಗಡೆ ಬಂದಿರೋದು, ಈ ಬಸ್ ಲೆಫ್ಟ್ ತಗೊಂಡಿರೋದು, ನಾವ್ ಹಿಂದೆಗಡೆಯಿಂದ ಬರ್ತಾ ಇರೋದು, ಹಿಂದೆಗಡೆ ಬಂದು ಅನ್ನೋದು ಹೊರಬಿಡಿರೋದು. ಇವನು ಕುಡ್ದೊಂಡ್ ಬೇರೆ ಅವನು. ನೋಡಿ ಏನ್ ಮಾಡ್ತಾನೆ ನೋಡ. ಕಾಂಪ್ರಮೈಸ್ ಆಯ್ತು, ಅವ್ನು ಬರೀ 2,000 ರೂಪಾಯಿ ಕೊಟ್ಟಾನೆ. 2,000 ರೂಪಾಯಿ ಏನಾಗ್ತದೆ ಹೇಳಿ? ನಡೀರಿ ಆಫೀಸ್ಗೆ ಲೇಟ್ ಆಗ್ತೈತೆ, ಗಾಡಿ ಬೇರೆ ಡ್ಯಾಮೇಜ್ ಆಗ್ಬಿಡೈತೆ. ಇವತ್ತು ಇವನ್ ಜೊತೆ ಬಂದಿರೋದು ನಾನು, ಇವತ್ತು ಆ ತರ ಆಗ್ಬಿಡೈತೆ. ಫುಲ್ ಫೀಲಿಂಗ್ ಅಲ್ಲಿ ಇದ್ದೀನಿ ನಾನು. ಫ್ರೆಂಡ್ಸ್, ಬ್ಯಾಕ್ ಟು ಸ್ಲೇವ್ ಮೋಡ್. ಆಫೀಸ್ ರೀಚ್ ಆದ್ವಿ, 7:30 ರೀಚು. ಲೇಟು, ಆಕ್ಸಿಡೆಂಟು. ಅಯ್ಯೋ ಯಾಕೆ ಹೇಳ್ತೀರಾ? ನಡಿ ಆಫೀಸಿಗೆ ಕೆಲಸ ಮಾಡೋಣ. ಕಾಲ್ ರೆಡಿ ಮಾಡಿಸ್ತಾನಂತ ನಾಳೆ. ಇನ್ಶೂರೆನ್ಸ್ ಕ್ಲೈಮ್ ಮಾಡಿಸಿ ಈಗ ಬೇಜಾರಾಗ್ತೈತೆ. ನಡಿ ಹೋಗೋಣ, ಡಿನ್ನರ್ ಟೈಮಲ್ಲಿ ಸಿಗೋಣ. ಯಾಕೆ ಬೇಕು ಜೀವನ. ಬನ್ನಿ ಊಟ ಮಾಡೋಣ. ದಿನ ಆಗಲೂ ಅದೇ ಕೆಲಸ, ಅದೇ ಊಟ, ದಿನಾಗಲೂ ಲೈಫಲ್ಲಿ ಏನೂ ಇಲ್ಲ. ಬನ್ನಿ ಊಟ ಮಾಡೋಣ. ಅದನ್ನೇನೈತೆ, ಏನೋ ಮಾಡಾಗ ಲೈಫ್ ಗೋಸ್ ಆನ್, ವಿ ಹ್ಯಾವ್ ಟು ಜಸ್ಟ್ ಫೇಸ್ ಇಟ್. ನಾನು ತಂದಿರೋ ಊಟ ಎಲ್ಲ ಈ ಥರ ಆಗಿಬಿಡೈತೆ. ಮೊಟ್ಟೆ ಮಿಕ್ಸ್ ಆಗಿಬಿಡೈತೆ, ಅನ್ನಕ್ಕೆ ಪಪಾಯ ಎಲ್ಲ ಮಿಕ್ಸ್ ಆಗಿಬಿಡೈತೆ. ಬನ್ನಿ ದಿನ ಏನು ಮಾಡೋಲ್ಲ, ಸಪ್ರೇಟ್ ಮಾಡಿ ತಿಂತಾ ಇದೆ. ಇದು ನಮ್ಮ ಕ್ಯಾಮೆ. ನಡೀರಿ ಹೋಗೋಣ ಮನೆಗೆ. ಇವತ್ತು ಸ್ಲೇವ್ ದಿನ ಮುಗೀತು. ಕಾರ್ಪೊರೇಟ್ ಸ್ಲೇವ್ ಇಸ್ ಎಂಡ್. ಈ ಬಾಳು ಯಾರಿಗೆ ಬೇಡಪ್ಪ, ಯಾರಿಗಾದ್ರು ಬೇಕಾ? 3:30ಗೆ ಮನೆಗೆ ಹೋಗೋದು, ಬೆಳಗ್ಗೆ 12 ಗಂಟೆಗೆ ಎದ್ದೇಳೋದು, ಇಲ್ಲ 1 ಗಂಟೆಗೆ ಎದ್ದೇಳೋದು, ತಿರ್ಗಾ 13 ಗಂಟೆಗೆ ಬರೋದು. ಮನೇಲಿ 2 ಅವರ್ ಗ್ಯಾಪ್ ಅಷ್ಟೇ. ನೀವು ಅಪ್ಪ ಅಮ್ಮ ಒಂದಿನ ಮರ್ತೋಗ್ಬಿಡ್ತಾರೆ, ಲಾಂಚ್ ಸ್ಟಾಫ್ ಮಾಡ್ಕೊಂಡ್ಬಿಡಿ ಅಂತ ಬೈದ್ಬಿಡ್ತಾರೆ. ಬತ್ಯಾ ಮಲಗ್ತೀಯ ಎದ್ದೋಗ್ತೀಯ ಅಂತ. ಇನ್ನೇನು ಬರೀ ಇವಾಗ ಪಾಪ ಕಾರ್ ಆಕ್ಸಿಡೆಂಟ್ ಆಗ್ಬಿಡೈತೆ, ಅದ್ ಏನ್ ಮಾಡಿಸ್ತಾವ ನಾಳೆ ಹೇಳ್ತಾನೆ. ಇವಾಗ ರೀಚ್ ಆದ್ರೆ ನಮ್ಮ ಫ್ರೆಂಡ್ ಮನೆ ಹತ್ರ. ಇಲ್ಲಿಂದ ಗಾಡಿ ಎತ್ಕೊಂಡು ಮನೆಗೆ ಹೋಗೋಣ. ನಡೀರಿ ಬಲ್ಲ, ಬರ್ತೀನಿ, ನಾಳೆ ಫೋನ್ ಮಾಡು. ನಮ್ಮ ಫ್ರೆಂಡ್ ಮನೆಯಿಂದ ಇವಾಗ ಜಸ್ಟ್ ರೀಚ್ ಆದೆ. ಇವತ್ತು ನಾನು ಏನ್ ಪಾಯಿಂಟ್ ಮಾತಾಡ್ಬೇಕಾಗಿತ್ತು ಅಂದ್ರೆ, ಯಾಕೆ ಜನ ಏನೇ ಒಂದು ರೆಸೊಲ್ಯೂಷನ್, ಏನೇ ಒಂದು ಡಿಸೈಡ್ ಮಾಡಿದ್ದು, ಇಲ್ಲ ಏನೇ ಒಂದು ಏಮ್ ಇಟ್ಕೊಂಡಿದ್ದು, ಯಾಕೆ ಅದನ್ನ ಫುಲ್ಫಿಲ್ ಮಾಡಲ್ಲ, ಯಾಕೆ ಅದನ್ನ ಅಕಾಂಪ್ಲಿಷ್ ಮಾಡಲ್ಲ ಅಂತ.
ನಾನು ಸಿಂಪಲ್ ಆಗಿ ಒಂದು 10 seconds ಅಲ್ಲಿ ಮುಗಿಸ್ತೀನಿ. ಏನಿಲ್ಲ ಸಿಂಪಲ್ ಲಾಜಿಕ್ ಏನಂತಂದ್ರೆ, ಈಗ ಎಲ್ಲ ಡಿಸಿಷನ್ ತಗೊಂತಾರೆ. ಜಿಮ್ಗೆ ಹೋಗ್ಬೇಕು, ಇದು ಇಲ್ಲ ಒಂದು ಹೆಲ್ದಿ ಲೈಫ್ ಬಾಳ್ಬೇಕು, ಒಂದು ಇಲ್ಲ ನಂತವನೇ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು, ಎಲ್ಲ ಒಂದು ಏನಾದ್ರು ಒಂದು ಗೋಲ್ ಇಟ್ಕೊಂತಾರೆ. ಎಲ್ಲರಿಗೂ ಫಾಸ್ಟ್ ಆಗ್ಬೇಕು, ಎಲ್ಲ ತಕ್ಷಣ ಬೇಕು, ಎಲ್ಲ ಒಂದು ರಿಸಲ್ಟ್ ಫಾಸ್ಟ್ ಆಗ್ಬೇಕು. ಆದ್ರೆ ಇದು ಏಮು ಒಂದು ರೆಸಲ್ಯೂಷನ್, ಒಂದು ರೋಟೀನು, ಅದೆಲ್ಲ ಏನೋ ಒಂದು ಇಟ್ಕೊಂಡಿರೋದು, ಯಾವ್ದೇ ಫಾಸ್ಟ್ ರಿಸಲ್ಟ್ ಆಗಲ್ಲ. ಅದಕ್ಕೆ ಟೈಮ್ ಬೇಕು. ಅದು ಸಿಂಪಲ್ ಆಗಿ ಅದು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಅಂತ ಅದ್ರ ಮೇಲೆ ವರ್ಕ್ ಮಾಡ್ಕೊಂಡು ಹೋಗ್ಬೇಕು. ಕನ್ಸಿಸ್ಟೆಂಟ್ ಡಿಸಿಪ್ಲಿನ್ ಅದ್ರ ಮೇಲೆ ವರ್ಕ್ ಮಾಡ್ಕೊಂಡು ಹೋದ್ರೆ ನಾವು ಸಿಂಪಲ್ ಆಗಿ ಅದು ನಮ್ಗೆ ಸಿಗುತ್ತೆ. ಆ ಏಮ್ ನಾವು ಅಚೀವ್ ಮಾಡ್ಬೋದು. ನನ್ನ ಎಕ್ಸಾಂಪಲ್ ತಗೊಳ್ಳಿ, ನನಗೆ ಗೊತ್ತು ನನ್ನ ಒಂದು ವಿಡಿಯೋ ಮೇಲೂ 50 ಮೇಲೆ ವ್ಯೂಸ್ ಬರ್ತಿಲ್ಲ, ನಾನು ಟೆನ್ಷನ್ ತಗೊಂತಾ ಇದ್ದೀನಿ. ನಾನ್ ತಗೊಂತಾ ಇದೀನಿ, ಇಲ್ಲ ಅಂತಿಲ್ಲ, ಬಟ್ ನಾನು ವರ್ಕ್ ಮಾಡೋದು ಬಿಡ್ತಿಲ್ಲ. ಯಾಕೆ ಅದನ್ನ ನಾನು ವರ್ಕ್ ಮಾಡೋದು ಬಿಡ್ತಿಲ್ಲ ಅಂದ್ರೆ, ನನಗೆ ಗೊತ್ತು ಅದು ಲಾಂಗ್ ಟರ್ಮ್ ಅಲ್ಲಿ ವರ್ಕ್ ಆಗ್ಬೋದು, ಬಟ್ ಶಾರ್ಟ್ ಟರ್ಮ್ ಇದು ಅಲ್ವೇ ಅಲ್ಲ. ಇದು ಶಾರ್ಟ್ ಟರ್ಮ್ ಗೋಲ್ ಅಲ್ವೇ ಅಲ್ಲ, ಇದು ಲಾಂಗ್ ಟರ್ಮ್ ಗೋಲ್. ನಂದು ಶಾರ್ಟ್ ಟರ್ಮ್ ಗೋಲ್ ಏನು ಇಲ್ಲ. ನಂದು ಈ ವರ್ಷದ ಮುಗಿಯೋಷ್ಟರಲ್ಲಿ ನಾನು ಪ್ರತಿದಿನ ವಿಡಿಯೋ ಮಾಡಿರ್ಬೇಕು, ಅದು ನನ್ನ ಶಾರ್ಟ್ ಟರ್ಮ್ ಗೋಲ್. ಇದು ಶಾರ್ಟ್ ಟರ್ಮ್ ಗೋಲ್ ಏನೇನ್ ಮಾಡ್ಬೇಕು, ನಾನು ಚಿಕ್ಕದಾಗಿ ಡೈಲಿ ವಿಡಿಯೋಸ್ ಮಾಡ್ಕೊಂಡು ಅದನ್ನ ನಾನು ಮಾಡ್ಕೊಂಡು ಹೋಗ್ತೀನಿ. ಇದೇ ತರ ನಿಮ್ದು ಯಾವ್ದಾದ್ರು ಗೋಲು, ಹೆಲ್ದಿ ಲೈಫಾ, ಓಕೆ ಹೆಲ್ದಿ ಲೈಫ್ ಏನ್ ಮಾಡ್ಬೇಕು ಅದ್ ಮಾಡ್ಕೊಂಡು ಹೋಗಿ, ಅಷ್ಟೇ ಸಿಂಪಲ್. ಅದಕ್ಕಾಗಿನೇ ಜನ ತಕ್ಷಣ ರಿಸಲ್ಟ್ ಸಿಗ್ತಿಲ್ಲ, ಅದಕ್ಕೆ ಜನ ಬಿಟ್ಬಿಡ್ತಾರೆ, ಡೈಲಿ ಲೇಸಿ ಆಗೋಯ್ತಾರೆ. ಎಲ್ಲ ಮೊದಲನೇ ದಿನ ರೋಟೀನ್ ತಗೊಂಡಿದ ತಕ್ಷಣ ಮಸ್ತಾಗಿರುತ್ತೆ, ಆಗ ನೆಕ್ಸ್ಟ್ ದಿನ ಅದು ಸ್ವಲ್ಪ ಡಲ್ ಆಗಿಬಿಡುತ್ತೆ, ಅದು ಮಾರನೇ ದಿನ ಹೋಗೇ ಬಿಡುತ್ತೆ. ಅಷ್ಟೇ, ಆಸ್ ಸಿಂಪಲ್ as ದಟ್. ಅಷ್ಟೇ, ಇನ್ನೇನಿಲ್ಲ. ಯಾಕೆ ಜನ ಅದನ್ನ ಕಂಪ್ಲೀಟ್ ಮಾಡಲ್ಲ ಅಂತ. ದೆನ್ ಇನ್ನ ವಿಡಿಯೋ ಎಂಡ್ ಮಾಡ್ತಾ ಇದೀನಿ. ಹ್ಯಾವ್ ಎ ಗ್ರೇಟ್ ಡೇ. ಆಸ್ ಐ ಆಲ್ವೇಸ್ ಟೆಲ್ ಯು, ಡೋಂಟ್ ವೇಸ್ಟ್ ಯುವರ್ ಟೈಮ್ ಫಾರ್ unnecessary things, unnecessary people, unnecessary jobs. Do your things, work on your skills, work on your dreams. Have a great day. See you in another video. Bye bye.